ತಿಪಟೂರು ನಗರದ ಜನರಿಗೆ ಕಲುಷಿತ ನೀರನ್ನ ನಗರಸಭೆಯವರು ಕುಡಿಸ್ತಾ ಇದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ನಗರಕ್ಕೆ ಕುಡಿಯುವ ನೀರನ್ನ ಒದಗಿಸ್ತಾ ಇರುವ ತಾಲೂಕಿನ ಈಚನೂರು ಗ್ರಾಮದ ಕಲುಷಿತ ನೀರು ಕೆರೆ ಇದು. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಈಚನೂರು ಗ್ರಾಮದ ಕೆರೆಯಲ್ಲಿ ಘಟನೆ. ಕಳೆದ 4 ವರ್ಷಗಳಿಂದ ಕೆರೆಗೆ ಕಲುಷಿತ ನೀರನ್ನೇ ಕಳಿಸ್ತಾ ಇದೆ ನಗರಸಭೆಯ ಅಧಿಕಾರಿಗಳು. ಶಾಸಕರು ಹಾಗೂ ಮಾಜಿ ಶಾಸಕರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುವಂತ ಆರೋಪ ಅಲ್ಲಿನ ಸ್ಥಳೀಯರು ಮಾಡಿದ್ದಾರೆ. ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ. ಕಲುಷಿತ ನೀರನ್ನು ಕುಡಿದು 20 ಕುರಿಗಳು ಸಾವನ್ನಪ್ಪಿವೆ. ಕಲುಷಿತ ನೀರು ಸಂಗ್ರಹವಾಗ್ತಾ ಇರುವುದನ್ನು ತಡೆಯುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನು ರೈತರ ಉಳಿವಿಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ. ತಿಪಟೂರು ಕುಡಿಯುವ ನೀರಿಗಾಗಿ ಈಚನೂರು ಕೆರೆ ಬಳಕೆಯನ್ನ ಮಾಡಲಾಗ್ತಾ ಇದೆ. ನಗರದಿಂದ ಬಂದ ಕಲುಷಿತ ನೀರು ಮತ್ತೆ ಶುದ್ಧಿಗೊಳಿಸಿ ಪುನಃ ಕುಡಿಯುವ ನೀರಾಗಿ ನಗರಕ್ಕೆ ಪೂರೈಕೆ ಮಾಡಲಾಗುತ್ತೆ. ಜನರ ಜೀವನದ ಬಗ್ಗೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅಧಿಕಾರಿಗಳು ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳದೇ ಇದ್ರೆ ಗ್ರಾಮಸ್ಥರು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎನ್ನುವಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ವರದಿ ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ತಿಪಟೂರು. ಮುಂಚಿನ MLA ಇರ್ತಕ್ಕಂಥ ಮಂಜಣ್ಣ ಅವ್ರ ಕಾಲದಲ್ಲಿ ಕೆರೆನ ಕುಡಿಯೋ ನೀರನ್ನ ಬಳಸ್ಕೋತೀವಿ ಅಂತ ಹೇಳಿ ಇಡೀ ಈಚನೂರು ಮುಂದೆ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ವಿ. ಆ ಫಂಕ್ಷನ್ ಮುಖಾಂತರ ಇಡೀ ಊರ ಗ್ರಾಮಸ್ಥರು, ಸುತ್ತಮುತ್ತಲಹಳ್ಳಿ ಗ್ರಾಮಸ್ಥರ ಕೈಲಿ ಒಪ್ಪಿಸ್ಕೊಂಡು ಕುಡಿಯೋ ನೀರಿಗೆ ನಾವು ಬಳಸ್ಕೋತೀವಿ ಕೆರೆನ ಅಂತೇಳಿ ಕೆರೆ ಮಾಡ್ಕೊಂಡಿದ್ವಿ. ಕುಡಿಯೋ ನೀರಿಗೆ ಬಳಸ್ಕೊತಾ ಇದ್ರು. ಇದುವರೆಗೂ ಈಗ 4-5 ವರ್ಷದ ಹಿಂದಿನ ತನಕ ಕೆರೆ ತುಂಬ ಸ್ವಚ್ಛವಾಗಿತ್ತು. ಕೆರೆನೂ ತುಂಬ ಚೆನ್ನಾಗಿ ಒಳ್ಳೆ ನೀರು. ಇದುವರೆಗೂ ತಿಪಟೂರು ಜನತೆಗೆ ಈಚನೂರು ಕೆರೆ ನೀರನ್ನೇ ಕುಡಿದೇವೆ. ಸಮಸ್ಯೆ ಏನಾಯಿತು, 4 ವರ್ಷದಿಂದ ಹೂಳೆತ್ತೀವಿ ಅಂತ ಬಂದು ಎಲ್ಲ ಒಂದು ಮೂಳೆ ಎತ್ತಿದ್ರು. ನೋಡಿ, ಎಲ್ಲ ಮಿಷನರಿಗಳು ಬಿದ್ದಿದ್ದಾವೆ. ಅದು ಅಕ್ರಮ ಆಯ್ತು ಅನ್ನೋ ಕಣಕ್ಕೆ ಗೊತ್ತಿಲ್ಲ. ಆ ಕೆಲಸನೂ ಅರ್ಧಂಬರ್ಧ ಆಯಿತು. ಇಡೀ ಕೆರೆನ 2 ಭಾಗ ಮಾಡಿದ್ರು. ಇಡೀ ಕೆರೆ ಮಟ್ಟ ಇದ್ದ ಕೆರೆನ ಭಾಗ ಮಾಡಿ ಇವರೇ ಮಾಡಿದ್ರು. ಈಗ 4 ವರ್ಷದಿಂದ ಏನು ಮಾಡ್ಯಾರು, ಅಲ್ಲಿ ತಿಪಟೂರಲ್ಲಿ ಗೋವಿಂದಪುರದಿಂದ ಒಂದು ರಾಜಕಾಲುವೆ ತಂದರು. ತಿಪಟೂರು ಕೆರೆನ ತಪ್ಪಿಸ್ಬಿಟ್ಟು ಈ ಕಡೆ ಹಳ್ಳಕ್ಕೆ ಬಿಟ್ಟರು. ತಿಪಟೂರು ಕೆರೆ ಹಾಕೊಳ್ಳಿ, ಅವ್ರು ಗಲೀಜು ಅವ್ರು ತುಂಬ್ಕೊಳ್ಳಿ. ಅವರು ಗ್ರಾಮಕ್ಕೆ ಅವ್ರಿವ್ರ ಕೆರೆಗೆ ಸಂಬಂಧಪಟ್ಟಿದ್ದು ಅವ್ರು ತುಂಬ್ಕೊಳ್ಳಿ. ನಮ್ಗೆ ಹಾಕ್ಬೇಕದು. ನಮ್ಮ ಕೆರೆಗೆ ಬಿಡೋಕ್ಕೆ ಮಳೆ ಫ್ಲಡ್ ಬಂದಾಗ ಬರೋದು ಓಕೆ ಸರ್. 1 ದಿನ 2 ದಿನ ಬರೋದು ನಿಂತೋಗುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ದಿನ ಬೆಳಗ್ಗೆದ್ದು ಬರೋದು ಅಂದರೆ ಈ ಥರ ಆಗಿದೆ ಸರ್. ದಯವಿಟ್ಟು ಮೇಲಾಧಿಕಾರಿಗಳೇನಾದ್ರು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆ ಸರ್. ಇಲ್ಲ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಕಮಿಷನರ್ ಇರ್ಬೋದು, ನಗರಸಭೆ ಕಮಿಷನರ್ ಇರ್ಬೋದು, ಕೂಡಲೇ ಗಮನ ಹರಿಸಿ ಬಂದು ಇಲ್ಲಿ ಏನಾಗ್ತಾಯಿದೆ, ರೈತರ ಪರಿಸ್ಥಿತಿ ಏನಾಗ್ತಾಯಿದೆ. ಮೊನ್ನೆ ಒಂದು 15-20 ಕುರಿನೂ ಸತ್ತೋಯವೆ ಆ ನೀರು, ಆ ಗಲೀಜು ನೀರು ಕುಡಿದು. ದಯಮಾಡಿ ಇದನ್ನು ನಮ್ಮ ರೈತರಾಗಿ ಬದುಕಕ್ಕೆ ಬಿಡಿ. ನಮ್ಮ ರೈತರು ದಂಗೆ ಇದ್ದರೆ ತುಂಬ ಕಷ್ಟ ಆಗುತ್ತೆ ಸರ್ಕಾರಕ್ಕೆ. ದಯಮಾಡಿ ಅದಕ್ಕೆ ಅವಕಾಶ ಕೊಡಬೇಡಿ. ನಾವು ಶಾಂತಿಯುತವಾಗಿ ಕೇಳ್ತಾ ಇದ್ದೀವಿ. ನೀವು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೂಡಲೇ ಗಮನ ಹರಿಸಿ ಇದಕ್ಕೇನು ಬೇಕೋ ವ್ಯವಸ್ಥಿತವಾಗಿ ನೀವು ಮಾಡಿ. ನಾವು ತಿಪಟೂರು ಕೆರೆ ನಾವು ಕೊಡಲ್ಲ ಅಂತ ಏನು ಹೇಳಿಲ್ಲ. ಕೆರೆ ತುಂಬಿಸ್ಕೊಳ್ಳಿ, ನೀರು ತುಂಬಿಸ್ಕೊಳ್ಳಿ, ತಿಪಟೂರಿಗಾರು ಕೊಡಿ, ಎಲ್ಲಿಗಾರು ಕೊಡಿ. ಆಮೇಲೆ ನಮ್ಮ ಕೆರೆಗೆ ನೀರು ಹೊಡಿತಾ ಇಲ್ಲ. ಒಂದೇ ಒಂದು ಮೋಟ್ರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಮೋಟ್ರು ಸ್ಟಾರ್ಟ್ ಮಾಡಿದರೆ ಕೆರೆ ತುಂಬಕ್ಕೆ 45ರಿಂದ 50 ದಿವಸ ಬೇಕು. ಎಲ್ಲ ಮೋಟ್ರುಗಳು ಓಡಿರೆ
ಇವರು ಎಲ್ಲೋ ಒಂದು 40 HP 25 HP ಒಂದು ಮೋಟ್ರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ಮೋಟ್ರಲ್ಲಿ ನೀರು ಕೆರೆ ತುಂಬಲ್ಲ ಯಾವುದೇ ಕಾರಣಕ್ಕೂ. ಅದೇನು ತುಂಬಲೇಬಾರ್ದು ಅಂತ ಏನಾದ್ರು ಇದು ಮಾಡ್ಯಾರೋ ಗೊತ್ತಿಲ್ಲ. ಆ 3 ಮೋಟ್ರ್ ಓಡಬೇಕು, ಫುಲ್ ನೀರು ಹೊಡಿಬೇಕು, ನಮ್ಮ ಕೆರೆ ತುಂಬಬೇಕು. ನಾವು ರೈತರು ಗ್ರಾಮ ಪಂಚಾಯತಿ ಸರ್ 84ರಲ್ಲಿ ಇದು 83-84ರಲ್ಲಿ ಕೆರೆ ಕುಡಿಯೋಕ್ಕೆ ನೀರಿಗೋಸ್ಕರ ತಿಪ್ಟೂರಿಗೆ ಆ ಕೆರೆನ ನೀರು ಹೊಡಿತೀವಿ, ಹೇಮಾವತಿ ನೀರನ್ನ ತಿಪ್ಟೂರಿಗೆ ಕುಡಿಯೋ ನೀರಿಗೋಸ್ಕರ ಮಾಡಿದ್ರು. ಮಾಡಿ ನಮಗೆ ರೈತರಿಗೆ ಯಾವುದೇ ಬೆಳೆಗೂ ಇಲ್ಲ, ಯಾವುದೇ ಒಂದೇ ಒಂದು ಕ್ವಿಂಟಲ್ ಭತ್ತನೂ ಬೆಳೆಯೋಕ್ಕಾಗಿಲ್ಲ ರೈತರು. ಆದರೂ ನಾವೆಲ್ಲ ತಾಳ್ಮೆಯಿಂದ ಇದ್ದು ತಿಪ್ಟೂರು ಜನ ಬೇರೆ ಎಲ್ಲ ಕುಡೀಲಿ, ಅವರು ನೆಮ್ಮದಿಯಾಗಿರಲಿ, ಕುಡೀಲಿ ಅಂತ ನಾವು ಇಷ್ಟೆಲ್ಲ ಇದು ಮಾಡಿದರೆ ಇವತ್ತು ಅದಕ್ಕೆ UGD ನೀರನ್ನು ಬಿಡ್ತಾವ್ರೆ. UGD ನೀರು ಅಂದರೆ ತಿಪ್ಟೂರಿಂದ ಬರ್ತಕ್ಕಂಥ UGD ನೀರನ್ನು ಕೆರೆಗೆ ಬಿಡ್ತಾ ಇದ್ದಾರೆ. ಆ ಕೆರೆ ನೀರು UGD ನೀರು ಕೆರೆಗೆ ಬಂದರೆ ಎಷ್ಟು ಪ್ರಾಣಿ ಪಕ್ಷಿಗೆ ಏನೆಲ್ಲ ತೊಂದರೆ ಆಗ್ಬೋದು, ಆ ಕೆಟ್ಟ ನೀರು ಕೆಮಿಕಲ್ ನೀರು ಏನಾಗ್ಬೋದು ನೀವೇ ಯೋಚನೆ ಮಾಡಿ. ಆಮೇಲೆ ಇವತ್ತು ನಾವು ಇಷ್ಟು ಹೇಳಿ ಇನ್ನೂ ಮುಂದಕ್ಕೆ ಇದನ್ನೇ ಮಾಡ್ತೇವೆ ಅಂದರೆ ನಾವು ಮುಂದಿನ ದಿನದಲ್ಲಿ ದೊಡ್ಡದಾಗಿ ಹೋರಾಟ ಮಾಡಬೇಕಾಗುತ್ತೆ. ಅಲ್ಲ, ಜನಕ್ಕೆ ಅವ್ರು ದೊಡ್ಡವರಲ್ಲ, ಗಲಾಟೆ ಮಾಡ್ತಾರೆ ಅಂತ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಈ 3 ಮೋಟ್ರ್ ಸ್ಟಾರ್ಟ್ ಆಗಿದ್ರೆ ಈಗ ನೆನ್ನೆಯಿಂದ ಓಡೇ ಇಲ್ಲ, ನೆನ್ನೆ 3 ಓಡೇ ಇಲ್ಲ, ಒಂದೇ ಒಂದು ಓಡಿರೋದು ಮೋಟ್ರ್ ನೆನ್ನೆ. ಸಮಸ್ಯೆನೇ ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ ಕೌನ್ಸಿಲರ್ ಇಂಜಿನಿಯರ್ ದೇಕಿಯಾಗಿ ಇವತ್ತು ನಿನಗೆ ವಿಡಿಯೋ ಕಳಿಸ್ಯಾರಲ್ಲ ಕೊಡಪ್ಪ, ಅದ ಅಲ್ಲಿ ಮೀಟಿಂಗ್ ಮಾಡ್ತಾ ಇದಾರಲ್ಲ ಈ ನಗರಸಭೆಯಲ್ಲಿ, ಒಂದು ಕಳಿಸ್ಯವ್ರೆ, ಒಂದು ಮೆಸೇಜ್ ಬಂದೈತೆ ಅವ್ರಿಗೆ. ಅಲ್ಲಿ ಮಾಡೋದ್ರ ಬದಲು ಇಲ್ಲಿ ಮಾಡ್ಬೋದಾಗಿತ್ತು ತಾನೇ ಅವರು ಅಧಿಕಾರಿಗಳು ಬಂದು. ಯಾಕೆ ಹಿಂಗೆ ಮಾಡ್ತಾರೆ? ಆಮೇಲೆ ಇದಕ್ಕೆ ಸೊಲ್ಯೂಷನ್ ಇದೆ. ಸಜೆಷನ್ ಐತೆ ಸರ್. ಇದು ಹೋದ ಸರಿ ಈ ಹೇಮಾವತಿ ನೀರಿಗೆ ಡೈರೆಕ್ಟ್ ಬೀಳೋದು. ಮಾಧವಸ್ವಾಮಿಗಳು ಮಿನಿಸ್ಟರ್ ಆಗಿದ್ರು ತುಮಕೂರಿಗೆ, ಅವಾಗ ಫಸ್ಟು ವಿಡಿಯೋ ಮಾಡ್ದಾನೆ ನಾನು ಇದನ್ನ ಹಾಕಿದ್ದೆ ಒಂದು ಸಾರಿ. ವಿತ್ತಿನ 3 ದಿನಕ್ಕೆ ನಿಲ್ಸಿರೋದನ್ನ ನಿಲ್ಲಿಸಿ ಕೆರೆಗೆ ಬಿಟ್ರಿ. ಈಗ ಈ ಪರ್ಯಾಯ ವ್ಯವಸ್ಥೆ ಮಾಡಲಿ ಬಿಡ್ರಿ ಸರ್. ಈ ತಿಪ್ಪೂರು ತಾಲೂಕಲ್ಲೂ ಯಾವುದೂ ಕೆರೆ ಇಲ್ವೇ ಇಲ್ವಾ? ಬೇರೆ ಕೆರೆಗಳು, ಆಳ್ಬಿದ್ದ ಕೆರೆಗಳು ಈಗ ಬೆನ್ನಾಗಲಿದ್ದಾಗ ತಗೊಂಡೋಗೋರು UGD ನೀರನ್ನ. ಈ ರೈಲ್ವೆ ಟ್ರ್ಯಾಕ್ ಆದಮೇಲೆ ಆ ಫುಲ್ ಇಡೀ ನೀರು ನಮ್ಮ ಈತನ ಕೆರೆಗೆ ಬತ್ತಾಯ್ತು. ಈಗ ಒಂದು ಸ್ವಲ್ಪ ಆಚೆ ಈಚೆ ಹೋಗದಂಗೆ. ಇದಕ್ಕೆ ಜವಾಬ್ದಾರ ಯಾರು? ಮಾಡ್ದಾರ ಯಾರು?